ಕೋಲಾರದ ಆಯುಷ್ ಅಧಿಕಾರಿ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿತ್ತು. ಮಹಿಳಾ ಸಿಬ್ಬಂದಿಗೆ ಅವರು ಕಿರುಕುಳ ನೀಡ್ತಾ ಇದ್ರು ಅನ್ನೋ ಆರೋಪ. ಕೋಲಾರದ ಆಯುಷ್ ಅಧಿಕಾರಿ ವಿರುದ್ಧ ಈ ಕಿರುಕುಳ ಆರೋಪ ಕೇಳಿಬಂದಿತ್ತು. ಮಹಿಳಾ ಸಿಬ್ಬಂದಿಗೆ ಅಧಿಕಾರಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ, ಸುದ್ದಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ಪ್ರಸಾರ ಮಾಡಿತ್ತು. ವಿಸ್ತಾರ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ರಾಜ್ಯ ಆಯುಷ್ ಇಲಾಖೆ ಆಯುಷ್ ಅಧಿಕಾರಿ ಡಾಕ್ಟರ್ ರಮೇಶ್ ಚಂದ್ರ ಅವರನ್ನ ಎತ್ತಂಗಡಿ ಮಾಡಿದೆ. ಡಾಕ್ಟರ್ ರಮೇಶ್ ಚಂದ್ರ ವರ್ಗಾವಣೆ ಮಾಡಿ ಆಯುಷ್ ಇಲಾಖೆ ಆದೇಶ ಹೊರಡಿಸಿದೆ. ರಮೇಶ್ರನ್ನ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಮಹಿಳಾ ನೌಕರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ಕೊಡ್ತಾ ಇದ್ರಂತೆ. ಸಿಎಸ್ಎಸ್ ಗ್ರೂಪ್ ಡಿ ಸಿಬ್ಬಂದಿಗೆ ಪ್ರತಿನಿತ್ಯ ಇದೇ ಕಿರುಕುಳ ಅನುಭವಿಸಬೇಕಾಗಿತ್ತಂತೆ ಪಾಪ ಮಹಿಳೆಯರು. ಆಯುಷ್ ಅಧಿಕಾರಿ ವಿರುದ್ಧ ಡಿಸಿಗೆ ದೂರು ಕೊಟ್ಟಿದ್ರು ಸಿಬ್ಬಂದಿ. ವಿಸ್ತಾರ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ವರ್ಗಾವಣೆ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ದೂರವಾಣಿ ಸಂಪರ್ಕದಲ್ಲಿ. ಲಕ್ಷ್ಮೀಪತಿ, ವಿಸ್ತಾರ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸೊ ರಮೇಶ್ರನ್ನ ಯಾವ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ? ಪ್ರತಿಭಾ, ಈ ಕೋಲಾರ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಆಯುಷ್ ಇಲಾಖೆಯಲ್ಲಿ ಇರುವಂತಹ ಮೇಲಧಿಕಾರಿ ಒಬ್ಬರು ಡಾಕ್ಟರ್ ರಮೇಶ್ ಚಂದ್ರ ಅಂತ ಅಧಿಕಾರಿಯ ಹಿನ್ನೆಲೆಯಲ್ಲಿ ಆ ಒಂದು ಇಲಾಖೆಯಲ್ಲಿ ಇರುವಂತಹ ಸಹ ಸಿಬ್ಬಂದಿಯ ಜೊತೆ ನಿರಂತರವಾಗಿ ಕಿರುಕುಳ ನೀಡುತ್ತಿರುವಂತಹ ಒಂದು ಪ್ರಕರಣ ಬಯಲಾಗಿತ್ತು. ಈ ನಿಟ್ಟಿನಲ್ಲಿ ಸಹ ಅಲ್ಲಿನ ಸಿಬ್ಬಂದಿಗಳು ಈಗಾಗಲೇ ಕೋಲಾರ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಿಇಒಗೂ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ದೂರು ನೀಡಿ ಕಳೆದ 6-7 ತಿಂಗಳಾದರೂ ಸಹ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಮತ್ತೆ ನಿತ್ಯ ನರಕಯಾತನೆ ಅನುಭವಿಸುತ್ತಿರುವಂತಹ ಡಾಕ್ಟರ್ ವಂದನಾ, ಡಾಕ್ಟರ್ ವಿಶ್ವನಾಥ್ ಮತ್ತು ಹೀಗೆ ಎಲ್ಲಾ ಸಿಬ್ಬಂದಿಗಳು ಸಹ ತಮ್ಮ ನೋವನ್ನು ವಿಸ್ತಾರ ವಾಹಿನಿಗೆ ತೋಡ್ಕೊಂಡಿದ್ದರು. ಈ ನಿಟ್ಟಿನಲ್ಲಿ ಆ ಒಂದು ಸಿಬ್ಬಂದಿಯ ಒಂದು ಹೇಳಿಕೆ ಆಧರಿಸಿ ಇವತ್ತು ಏನು ಅನ್ಯಾಯ ಆಗಿದೆ ಮತ್ತೆ ಅವರ ನೋವನ್ನು ಸ್ಪಂದಿಸಿದಂತ ವಿಸ್ತಾರ ವಾಹಿನಿ ಒಂದು ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತ ಆಯುಷ್ ಇಲಾಖೆಯು ಕೂಡಲೇ ಒಂದು ಅಧಿಕಾರಿಯನ್ನ ಬೇರೆ ಮಡಿಕೇರಿಗೆ ಆಯುಷ್ ಇಲಾಖೆಗೆ ವರ್ಗಾವಣೆ ಮಾಡುವ ಮುಖಾಂತರ ಈ ಒಂದು ಕ್ರಮವನ್ನು ತೆಗೆದುಕೊಂಡಿರುತ್ತೆ. ಈ ನಿಟ್ಟಿನಲ್ಲಿ ವಿಸ್ತಾರ ವಾಹಿನಿಗೆ ಒಂದು ವರದಿಯ ಹಿನ್ನೆಲೆಯಲ್ಲಿ ಸಿಬ್ಬಂದಿಗೆ ಒಂದು ನೋವಿನಿಂದ ಮುಕ್ತ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದ ಲಕ್ಷ್ಮೀಪತಿ ಡೀಟೇಲ್ಸ್ಗಾಗಿ. ಇನ್ನು ಕೋಲಾರದ ಆಯುಷ್ ಅಧಿಕಾರಿ ವಿರುದ್ಧ ಕಿರುಕುಳದ ಆರೋಪ ಕೇಳಿಬಂದಿತ್ತು. ಮಹಿಳಾ ಸಿಬ್ಬಂದಿಗೆ ಅವರು ಕಿರುಕುಳ ನೀಡ್ತಾ ಇದ್ರು ಅನ್ನೋ ಆರೋಪ. ಕೋಲಾರದ ಆಯುಷ್ ಅಧಿಕಾರಿ ವಿರುದ್ಧ ಈ ಕಿರುಕುಳ ಆರೋಪ ಕೇಳಿಬಂದಿತ್ತು. ಮಹಿಳಾ ಸಿಬ್ಬಂದಿಗೆ ಅಧಿಕಾರಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ, ಸುದ್ದಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ಪ್ರಸಾರ ಮಾಡಿತ್ತು. ವಿಸ್ತಾರ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ರಾಜ್ಯ ಆಯುಷ್ ಇಲಾಖೆ ಆಯುಷ್ ಅಧಿಕಾರಿ ಡಾಕ್ಟರ್ ರಮೇಶ್ ಚಂದ್ರ ಅವರನ್ನ ಎತ್ತಂಗಡಿ ಮಾಡಿದೆ. ಡಾಕ್ಟರ್ ರಮೇಶ್ ಚಂದ್ರ ವರ್ಗಾವಣೆ ಮಾಡಿ ಆಯುಷ್ ಇಲಾಖೆ ಆದೇಶ ಹೊರಡಿಸಿದೆ. ರಮೇಶ್ರನ್ನ ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿದೆ ಸರ್ಕಾರ. ಮಹಿಳಾ ನೌಕರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರುಕುಳ ಕೊಡ್ತಾ ಇದ್ರಂತೆ. ಸಿಎಸ್ಎಸ್ ಗ್ರೂಪ್ ಡಿ ಸಿಬ್ಬಂದಿಗೆ ಪ್ರತಿನಿತ್ಯ ಇದೇ ಕಿರುಕುಳ ಅನುಭವಿಸಬೇಕಾಗಿತ್ತಂತೆ ಪಾಪ ಮಹಿಳೆಯರು. ಆಯುಷ್ ಅಧಿಕಾರಿ ವಿರುದ್ಧ ಡಿಸಿಗೆ ದೂರು ಕೊಟ್ಟಿದ್ರು ಸಿಬ್ಬಂದಿ. ವಿಸ್ತಾರ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ವರ್ಗಾವಣೆ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ದೂರವಾಣಿ ಸಂಪರ್ಕದಲ್ಲಿ. ಲಕ್ಷ್ಮೀಪತಿ, ವಿಸ್ತಾರ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸೊ ರಮೇಶ್ರನ್ನ ಯಾವ ಇಲಾಖೆಗೆ ವರ್ಗಾವಣೆ ಮಾಡಲಾಗಿದೆ? ಪ್ರತಿಭಾ, ಈ ಕೋಲಾರ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಆಯುಷ್ ಇಲಾಖೆಯಲ್ಲಿ ಇರುವಂತಹ ಮೇಲಧಿಕಾರಿ ಒಬ್ಬರು ಡಾಕ್ಟರ್ ರಮೇಶ್ ಚಂದ್ರ ಅಂತ ಅಧಿಕಾರಿಯ ಹಿನ್ನೆಲೆಯಲ್ಲಿ ಆ ಒಂದು ಇಲಾಖೆಯಲ್ಲಿ ಇರುವಂತಹ ಸಹ ಸಿಬ್ಬಂದಿಯ ಜೊತೆ ನಿರಂತರವಾಗಿ ಕಿರುಕುಳ ನೀಡುತ್ತಿರುವಂತಹ ಒಂದು ಪ್ರಕರಣ ಬಯಲಾಗಿತ್ತು. ಈ ನಿಟ್ಟಿನಲ್ಲಿ ಸಹ ಅಲ್ಲಿನ ಸಿಬ್ಬಂದಿಗಳು ಈಗಾಗಲೇ ಕೋಲಾರ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಿಇಒಗೂ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ದೂರು ನೀಡಿ ಕಳೆದ 6-7 ತಿಂಗಳಾದರೂ ಸಹ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಮತ್ತೆ ನಿತ್ಯ ನರಕಯಾತನೆ ಅನುಭವಿಸುತ್ತಿರುವಂತಹ ಡಾಕ್ಟರ್ ವಂದನಾ, ಡಾಕ್ಟರ್ ವಿಶ್ವನಾಥ್ ಮತ್ತು ಹೀಗೆ ಎಲ್ಲಾ ಸಿಬ್ಬಂದಿಗಳು ಸಹ ತಮ್ಮ ನೋವನ್ನು ವಿಸ್ತಾರ ವಾಹಿನಿಗೆ ತೋಡ್ಕೊಂಡಿದ್ದರು. ಈ ನಿಟ್ಟಿನಲ್ಲಿ ಆ ಒಂದು ಸಿಬ್ಬಂದಿಯ ಒಂದು ಹೇಳಿಕೆ ಆಧರಿಸಿ ಇವತ್ತು ಏನು ಅನ್ಯಾಯ ಆಗಿದೆ ಮತ್ತೆ ಅವರ ನೋವನ್ನು ಸ್ಪಂದಿಸಿದಂತ ವಿಸ್ತಾರ ವಾಹಿನಿ ಒಂದು ಪ್ರಸಾರ ಮಾಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತ ಆಯುಷ್ ಇಲಾಖೆಯು ಕೂಡಲೇ ಒಂದು ಅಧಿಕಾರಿಯನ್ನ ಬೇರೆ ಮಡಿಕೇರಿಗೆ ಆಯುಷ್ ಇಲಾಖೆಗೆ ವರ್ಗಾವಣೆ ಮಾಡುವ ಮುಖಾಂತರ ಈ ಒಂದು ಕ್ರಮವನ್ನು ತೆಗೆದುಕೊಂಡಿರುತ್ತೆ. ಈ ನಿಟ್ಟಿನಲ್ಲಿ ವಿಸ್ತಾರ ವಾಹಿನಿಗೆ ಒಂದು ವರದಿಯ ಹಿನ್ನೆಲೆಯಲ್ಲಿ ಸಿಬ್ಬಂದಿಗೆ ಒಂದು ನೋವಿನಿಂದ ಮುಕ್ತ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದ ಲಕ್ಷ್ಮೀಪತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.